ಸರಸತಲ್ಲ ನನ್ನ ಮುಖದ ಪ್ರೇಯಸಿ ಬಳಿಗೆ ಬಾರೇರು ಬಳಿಗೆ ಬಾರೇರು ಅದಲು ವೇಳೆಯ ವೀಣೆಯ ಮಿಡಿತದ ಅರ್ಜವ ಕಂಡಿಹೆನೆ ನಿನ್ನ ಗಾನವ ಕೇಳಿದೆನೆ. ಸ್ವಾಮಿ, ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಪ್ರಿಯ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದು ಎಂದು? ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿ ನಡೆಯದಂತಹ ಜಾತ ತ್ಯಾಕಾಂಡ. ಒಂದು ಕಡೆ ಕೌರವರ 11 ಕ್ಷೋಹಿಣಿ ಸೈನ್ಯದಳ, ಭೀಷ್ಮ ದ್ರೋಣ ವಿದುರ ಅರವಿಂದರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವರ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮದಂಸ. ಮಾನವನ ಲೋಕವನ್ನು ಪ್ರಳಯಾಂತದಿಂದ ರಕ್ಷಿಸು, ಅಧರ್ಮದಿಂದ ಧರ್ಮ ರೂಪುಗೊಡಲಿಕ್ಕೆ ತಾವು ಮತ್ತೊಂದು ಸಾರಿ ಶಾಂತಿ ಸನ್ಮಾನಕ್ಕೆ ಪ್ರಯತ್ನಿಸಿ ವಾಸುದೇವ. ಶಾಂತಿಯಿಂದ ಸೃಷ್ಟಿ ಗಾಸುವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳವೇ ನೂತನ ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ಪುಣ್ಯ ಬೀಜವನ್ನು ನಡೆಸುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಭಯವಿದೆ ಶಾಂತ ಶಾಂತ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಶಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ಫಲವಾಯ್ತೆ. ಸಮರದಿಂದ ಎಂದೋದನೆ ಪಾಪ ಆರಿದೆ ಪಾಪ ಆರಿದೆ ಕಾಂತೆ ಪಾಪ ಆರಿದೆ ಪಾಪ ಆರಿದೆ. ಧರ್ಮರಾಜ ಸ್ಥಾಪನೆಗೆ ಧರ್ಮವಿದ್ದ ಬಂಧುಗಳಿಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮವಿದ್ದ ಬಂಧುಗಳಿಗೆ ಪುಣ್ಯಭೂಮಿ ಭಾರತವೋ ಧನ್ಯವಾದಿದೆ ಧನ್ಯವಾದಿದೆ ಕಾಂತೆ ಧನ್ಯವಾದಿದೆ 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 ಧನ್ಯವಾದಿದೆ. ರುಕ್ಮಿಣಿ, ಕಾಳಸರ್ಪವು ಕಚ್ಚಿದ್ದವರನ್ನು ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದೆಯೇ ಹೊರತು ಮತ್ತೆ ಯಾವ ಉಪಾಯವೂ ಇಲ್ಲ ಪ್ರಯತ್ನ. ಆರ್ಯವರ್ತಕ್ಕಾಗಿ ಇಂತಹ ಅವಸ್ಥೆ ಉಂಟಾಗಿದೆ. ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಶಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಮತ್ತೊಂದು ಧರ್ಮ ಸಂಸ್ಥಾಪನೆಯಾಗುತ್ತದೆ. ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ತಾವು ಮತ್ತೊಂದು ಸಾರಿ ಶಾಂತಿ ಸನ್ಮಾನಕ್ಕೆ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡವನ್ನು ನಿಲ್ಲಿಸಿ ವಾಸುದೇವ. ರುಕ್ಮಿಣಿ, ನಿನ್ನ ಮಾತನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನಿನ್ನ ಉದ್ದೇಶವು ಸಫಲವಾಗುವುದು ಖಂಡಿತ ರುಕ್ಮಿಣಿ. ರುಕ್ಮಿಣಿ, ಸಂಧಾನಕ್ಕೆ ಹೋಗುವ ಮುನ್ನ
ಈ ನಿನ್ನ ಪ್ರಿಯಕರನನ್ನು ಒಂದು ಸಾರಿ ಅನುಗ್ರಹಿಸುವೆಯಾ? ಹಾಗೆ ಆಗಲಿ ಸ್ವಾಮಿ. ಸಮರು ಯಾರಿಹರೋ ಈ ಧರೆಯೊಳಗೆ ಸಮರು ಯಾರಿಹರೋ ಮಂತ್ರಿ ಸಮರು ಯಾರಿಹರೋ ಈ ಧರೆಯೊಳಗೆ ಸಮರು ಯಾರಿಹರೋ ಅಲಾಯುಧದ ವಿಜಯದಿಂದ ಪರಮ ಸಂಗಮ ನನ್ನದಾಯ್ತು ಮಂತ್ರಿ ಐನಾಧಿಕ್ಷರೇ ಅಲಾಯುಧದ ವಿಜಯದಿಂದ ಪರಮ ಸಂಗಮ ನನ್ನದಾಯ್ತು ಸಮರು ಯಾರಿಹರೋ ಈ ಧರೆಯೊಳಗೆ ಸಮರು ಯಾರಿಹರೋ ವೀರ ಧೀರ
ರಾಜದೊರೆನಗೆ ಧೀರ ಧೀರ ಗಂಭೀರ ನೆನೆಸಿ ಬಲದಿ ಮೆರವ ಹೊಲದರೆನಗೆ ಸಮರು ಯಾರಿಹರ ಈ ಧರೆಯೊಳನಗೆ ಸಮರು ಯಾರಿಹರ ಸಮರು ಯಾರಿಹರ ಸಮರು ಯಾರಿಹರ ಮಂತ್ರಿ ನಮ್ಮ ರಾಜ್ಯದಲ್ಲಿರ್ತಕ್ಕ ಪ್ರಜಾ ಪರಿವಾರ ಎಲ್ಲ ಸುಖ ಶಾಂತಿಯಿಂದ ಜೀವಿಸುತ್ತಿರುವರು ಇಲ್ಲವೋ ಆ ವಿಚಾರವನ್ನು ಬೇಗನೆ ತಿಳಿಸು. ಬೆಳ್ಳಿ ಬೇಗ ರಾಜ್ಯದ ಬಲಿ ವಿವರಿಸಿದಲೆ ಬೆಳ್ಳಿ ಬೇಗ ರಾಜ್ಯದ ಪರಿ ವಿವರಿಸಿದಲೆ ಮಂತ್ರಿ ಕಾಲ ಕಾಲಕ್ಕೆ ಮಾಲೆಗಳಾಗುತ್ತೆ ಕಾಲ ಕಾಲಕ್ಕೆ ಮಾಲೆಗಳಾಗುತ್ತೆ ಇಳೆಯ ಜನರು ಸುಖದಿಂದಿರುವರೆ ಇಳೆಯ ಜನರು ಸುಖದಿಂದಿರುವರೆ ಬೆಳ್ಳಿ ಬೇಗ ರಾಜ್ಯದ ಪರಿ ವಿವರಿಸಿಗಲೆ ಎಲ್ಲಿ ನೋಡಿದರಲ್ಲಿ ಮಧುರ ಎಲ್ಲಿ ನೋಡಿದರಲ್ಲಿ ಮಧುರ ಬೆಳ್ಳಿ ಬೇಗ ರಾಜ್ಯದ ಪರಿ ವಿವರಿಸಿಗಲೆ 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 ಮಂತ್ರಿ ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಸುಖ ಸಂತೋಷದಿಂದಿರುವರು. ಬೇಷ್ ಭಲೆ ಭಲೆ ಮಂತ್ರಿ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಸೈನ್ಯಾಧೀಶರೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿರತಕ್ಕಂತಹ ಸೈನ್ಯವನ್ನು ಯಾವ ರೀತಿ ಶಿಕ್ಷಣದಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಮಹಾಪ್ರಭು ದುರದೋ ಶತ್ರುಗಳ ಜಯಿಸುವೆ ದುರದೋ ಶತ್ರುಗಳ ಜಯಿಸುವೆ ತಮ್ಮ ಆಜ್ಞೆಯಂತೆ ನಡೆಯುವುದು ರಾಜೇಂದ್ರ ಸಂತೋಷದಿಂದಲೇ ಮಹಾಪ್ರಭು ತಮ್ಮ ಉತ್ತರದಂತೆ ನಡೆಯುವುದು ರಾಜೇಂದ್ರ
ನಮ್ಮ ಸೈನ್ಯದ ಬಲಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ, ನಮ್ಮನ್ನು ಮೀರಿದವರು ಈ ತ್ರಿಪುರದಲ್ಲಿ ಯಾರು ತಾನೇ ಇರುವರು? ನಮಗೆ ನಾವೇ ಸಾಟಿ. ಹೌದು ಮಹಾರಾಜರೇ. ಭುಜಬಲ ಶೌರ್ಯದಿ ಮೆರೆಯುವ ನಮಗೆ ಮಂತ್ರಿ ಸೈನ್ಯಾಧೀಶರೇ, ಭುಜಬಲ ಶೌರ್ಯದಿ ಮೆರೆಯುವ ನಮಗೆ ಸಮಾನರಾರಿಹರೇ. ಸಚಿವನಿಗೆ ಅತಿ ಸಿಗಲಿ. ಸೈನ್ಯಾಧೀಶರೇ, ಸಾಹಸದಿಂದ ಮೆರೆಯುವ ನಮಗೆ ಸರಿ ಸಮರಿಹರೇ ದರೆಯೊಳಗಿಂದು ಸರಿ ಸಮರಿಹರೇ ಜಗದೊಳೆಯಿಂದ ಸುರೋಗದಿಂದ ಸುಭೋಗದಿಂದ ಆನಂದದಿಂದ ಮೆರೆಯುವೆನು. ಕಾರಣ ವರ್ತಮಾನವೇನು? ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಚಕ್ರವರ್ತಿ ಬರುತ್ತಿರುವರೇ? ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಗೌರವದಿಂದ ಸಕಲ ವೈಭವದಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಗುರುದೇವರಿಗೆ ನಮಸ್ಕರಿಸಲು. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ಪೀಠವು ಸಿದ್ಧವಾಗಿರುವುದು, ಅಲಂಕರಿಸು. ಆಗಬಹುದು ಗುರುದೇವ, ಸಂತೋಷ. ಯಾರಲ್ಲಿ ನಡೆಯಲಿ ನರ್ತನ. ಚಕ್ರವರ್ತಿ, ಫಲ ಬೇಷ್, ಫಲ ಫಲ. ಸಮಯವಿದೆ, ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ. ನೀನೇ ಸಕಲ ಕಲಾ ವಿಶಾರದೆ. ನಯನ ಮನೋಹರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ. ಕಿವಿಗಿಂಬಿ ಗಾನಂದ ಗಾನಸುದೆ. ಕಿವಿಗಿಂಬಿ ಗಾನಂದ ಗಾನಸುದೆ. ಬಾಳಿನ ಸಮಯವಿದೆ. ಸ್ವರ ಸಂಗೀತವ ಪಾಡಿ ಸಪ್ತ ಪದ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಪಾಡಿ ಸಪ್ತ ಪದ ಸಂಯೋಜನೆ ಮಾಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ಆಗದ ಮೋದದಿ ಮೈಮನ
ಮರೆಸುವ ಆಗದೆ ಮೋದದಿ ಮೈ ಮನ ಮರೆಸುವ ಆಗದ ಮೋಗದ ಮೈ ಮನ ಮರೆಸುವ ಆಗದ ಮೋಗದ ಮೈ ಮನ ಶೃಂಗಾರ ರಸಮಯದ ಮಂಜೂರ ಶೃಂಗಾರ ರಸಮಯದ ಮಂಜೂರ ವಿನೋದ ವಿಲಾಸ ಬೆರೆತು ನಲಿದು ಕುಣಿದು ಮೆರೆದು ವಿನೋದ ವಿಲಾಸ ಬೆರೆತು ಕುಣಿದು ನಲಿದು ಮೆರೆದು ಬಾಳಿನ ರಸಮಯ ಸಮಯವಿದೆ ತತ್ತದಿಂ ತಕಿಟ ತಕಿಟ ದಿಂ ತಕಿಟ ದಿತಿ ತಾಂಗಿಡದಾಗ ಹಿಡಿದದಿಗಿ ನೆತೈ ತತ್ತದಿಂ ತಕಿಟ ತಕಿಟ ದಿಂ ತಕಿಟ ದಿತಿ ತಾಂಗಿಡದಾಗ ಹಿಡಿದೈ ತೈ ತೈ ತಕ ದಿಮಿ ತಕ ಜೇನು ದಿಮಿ ತಕ ಜೇನು ದಿಮಿ ತಕ ಜೇನು ತದಿಗಿ ತಕ ದಿಮಿ ತಕ ಜೇನು ದಿಮಿ ತಕ ಜೇನು ತದಿಗಿ ತದಿ ತಕ ದಿಮಿ ತಕ ಜೇನು ದಿಮಿ ತಕ ಜೇನು ದಿಮಿ ತಕ ಜೇನು ತದಿಗಿ ದಿತ್ತಾಂಗಿಡದ ತದಿಗಿ 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 ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನ ಸುರೇ ಬಾಳಿನ ರಸಮಯ ಸಮಯವಿ ಸಮಯವಿ ಸಮಯವಿದೆ ಚಕ್ರವರ್ತಿ ಗುರುದೇವ, ನೀನು ಬಂದ ಕಾರ್ಯವು ಬಹಳ ರಹಸ್ಯವಾಗಿ ನೆರವೇರಿದ್ದು ಬಹಳ ಸಂತೋಷವಾಯಿತು. ಆದರೆ ನೀನು ಬಂದ ವಿಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸುವುದಾಗಿ, ನೀವು ನಮ್ಮ ಪಕ್ಷವನ್ನು ವಹಿಸುವುದಾಗಿ ಸಭೆಯಲ್ಲಿ ತೀರ್ಮಾನಿಸಿದರು. ಆದ್ದರಿಂದ ನಾನು ನಿಮ್ಮಲ್ಲಿಗೆ ಬಂದೆನು ಗುರುದೇವ. ಚಕ್ರವರ್ತಿ ಗುರುದೇವ, ನಾವು ಬೇರೆ, ಆ ಕೃಷ್ಣನು ಬೇರೆ ಆಗಿದ್ದು ಅಸಂಗತವಾಯ್ತಲ್ಲ. ಗುರುದೇವ, ಗುಪ್ತವಾಗಿ ಮಂತ್ರವಾಚನ್ನು ಮಾಡಿ ಯಾರಿಗೂ ತಿಳಿದಂತೆ ಬಹುರಹಸ್ಯವಾಗಿ ಹೋದೆನು. ನಾನು ಹೋಗಿ ಸೇರುವುದಕ್ಕೂ ಆ ಅರ್ಜುನಿಗೆ ಹೇಗೆ ತಿಳಿದು ನಾನು ಕಾಣೆ. ಅರ್ಜುನ ಅಲ್ಲಿಗೆ ಬರುವುದಕ್ಕೂ ಎರಡು ಒಂದೇ ಆಯಿತು ಗುರುದೇವ. ಆದರೂ ಬಾಧಕವೇನೂ ಇಲ್ಲ ಗುರುದೇವ. ಆದಿಯಿಂದಲೂ ನೀವು ನಮ್ಮ ಹಿತಚಿಂತಕರಲ್ಲವೇ? ನಮ್ಮ ಏಕಶ್ರಮವು ತಮಗೆ ಸೇರಿದಲ್ಲವೇ ಗುರುದೇವ? ಚಕ್ರವರ್ತಿ, ಆದರೆ ಕೃಷ್ಣನು ಆಯುಧಗಳನ್ನು ಬಿಡಿದು ಯಾರ ಪಕ್ಷವಾಗಿ ಕಾದಾಡುವುದಲ್ಲ ಎಂಬ ಮಾತನ್ನು ಖಚಿತಪಡಿಸಿ ಬಂದಿರುವೆಯಾ? ಗುರುದೇವ, ಈ ನಿಮ್ಮ ಶಿಷ್ಯನು ಅಷ್ಟೊಂದು ಮನ್ನಮತಿ ಎಂದು ಭಾವಿಸಿದಿರಾ? ಆ ಮಾತನ್ನು ಸ್ಥಿರಪಡಿಸಿಕೊಂಡು ಬಂದಿರುವುದೇನು? ಕೈ ಎತ್ತಿ ಸಾರಿ ಹೇಳಿ ಬಂದಿದ್ದೇನೆ. ಅದರ ಅಂಜಿಕೆ ನನಗೆಲ್ಲ ಗುರುದೇವ. ಗುರುದೇವ, ತಾವು ಮನಸ್ಸು ಮಾಡಿ ನಿಂತರೆ ಶತಕೋಟಿ ಸೈನ್ಯವು ಸಾಲ ಸಾಲಾಗಿ ಬಂದರೂ ನಮಗೆ ಸೋಲಾಗದೆಂಬುದೇ ನೆಚ್ಚಿತು. ಗುರುದೇವ, ಹಸ್ತಿನಾವತಿಯ ರಕ್ತ ಸಿಂಹಾಸನ ಅಧಿಕಾರವನ್ನು ದರಿದ ಭಿಕ್ಷಕರಾದ ಬಡ ಪಾಂಡವರಿಗೆ ಕೊಡುವುದಿಲ್ಲ. ಕೊಟ್ಟ ಪಂಥವನ್ನು ಆಟದಿಂದ ಸಾಧಿಸುತ್ತೇನೆ, ಅದು ತಮ್ಮ ಅನುಗ್ರಹದಿಂದ ಗುರುದೇವ. ಹಾಗಾದರೆ ಚಕ್ರವರ್ತಿ, ಹಾಗಾದರೆ ಹೆದರಬೇಡ. ಸಮರ ಸನ್ನಡತೆಯ ಕಾರ್ಯವು ಮುನ್ನಡೆಯಲಿ. ವಿಮುಕ್ತ ಸರ್ವಾಧಿಕಾರದಿಂದ ಮೈಮರೆತು ಕಾಲವನ್ನು ಕಳೆಯಬೇಡ. ತಿಳಿಯಿತೆ ಗುರುದೇವ? ಕುರುಕುಲ ಗೋಪನ ಕರ ಪಿಡಿದೊಡೆ ಗುರುದೇವ, ಕುರುಕುಲ ಗೋಪನ ಕರ ಪಿಡಿದೊಡೆ ಗರ್ಭ ಸಂಜಾತವು ಜಯಿಸಿದ ರಣದೇ ವರ ವಿಕ್ರಮ ಪ್ರತಾಪವಂ ಗಳಿಸಿ. ಚಕ್ರವರ್ತಿ, ವರ ವಿಕ್ರಮ ಪ್ರತಾಪವಂ ಗಳಿಸಿ ಮೆರವೆ ಭಯ ಕಂಪಿತವಾಗಲಿ ಭಾರತ ವೀರ. ಚಕ್ರವರ್ತಿ, ಗುರುದೇವ, ಇದರಂತೆ ನಡೆಯುವುದು ನಿನ್ನ ಪ್ರಥಮ ಕರ್ತವ್ಯ. ಮೊದಲು ಕೃತವರ್ಮನನ್ನು ಯಾದವಾಹಿನೊಡನೆ ಕರೆದುಕೊಂಡು ಹೋಗು. ಶಲ್ಯನನ್ನು ಬಲಪಡಿಸಿಕೋ. ನಾನು ಬರುವ ನಂತರವೇ ದಳಪತಿಯ ವಿಚಾರ ಒಂದು ಮಾತ್ರ ನಿನ್ನ ಆಲೋಚನೆಗೆ ತರಬೇಡ. ತಿಳಿಯಿತೆ? ಆಗುವುದು ಗುರುದೇವ. ಧನ್ಯನಾದನು. ಹಿಂದಿಯೇ ನನ್ನ ಹರ್ತ ಸಂಕಟವು ಪೂರ್ತಿ ಆಯಿತು. ಈ ಸುಯೋಧನನ್ನು ಮನಸ್ಸು ಮಾಡಿ ನಿಂತರೆ ಅದಂತಹ ಘನಕರ್ಯವಾದವರು ಸಾಧಿಸೇ ಬಿಡುವುದಿಲ್ಲ. ಪಾಂಡವರು
ಪಾಂಡವರು ತಕ್ಕದ ದೇಹಗಳಿಂದ ಕೊಬ್ಬಿ ಮೆರೆತಿರೋ ತಬ್ಬರಿಗಳ ಆರ್ಭಟ ಅದು ಇನ್ನೆಷ್ಟು ಕಾಲ? ಪಾಂಡವರ ಸ್ವಸಂತ ಶಿತಾಭಸ್ಮವನ್ನು ಗಂಗೆಯಲ್ಲಿ ಸೆಲೆ ಬಿಡುತ್ತೇನೆ. ಶಕ್ತಿಗಿಂತ ಅಧಿಕ ಶಕ್ತಿ ಜಗತ್ತಿಗೆ ತೋರುವ ಛಲದಂತ ಮಲ್ಲ ರಣ ಪ್ರಚಂಡ ಭರತಖಂಡ ಸಿಂಹಬಲ. ನಾಳಿನ ಜಯ ನಮ್ಮದೇ ದಿಗ್ವಿಜಯ. ಹಾಗಾದರೆ ನಿನಗೆ ಮಂಗಳವಾಗಲಿ. ನೀನಿನ್ನು ಹೊರಡು. ಆಗುವುದು ಗುರುದೇವ. ಭಲ ಭಲ ನನಗ್ಯಾರು ಸರಿಸಮರೋ, ಭಲ ಭಲ ನನಗ್ಯಾರು ಸರಿಸಮರೋ. ಈ ದರೆಯಳು ಈ ಭೂಮಿಯಳು ಭಲ ಭಲ ನನಗ್ಯಾರು ಸರಿಸಮರೋ. ಐ ಪರಲೆ ಹೋಗಿ ಬಲು ಸಡಗರದಿಂದ, ಐ ಪರಲೆ ಹೋಗಿ ಬಲು ಸಡಗರದಿಂದ ಪಡಪಡೆ ಕೆಡುಕರೆ ಕಡಿ ಕಡಿದಿಡುವೆ, ಪಡಪಡೆ ಕೆಡುಕರೆ ಕಡಿ ಕಡಿದಿಡುವೆ. ಕೆಡುಕರ ಜವದಾಳ್ ಫೆಡಿಯಿದೆ ಬೇಗ, ಐ ಕೆಡುಕರ ಜವದಾಳ್ ಫೆಡಿಯಿದೆ ಬೇಗ. ಪಡವಿಯ ನಡೆಗಿಪ್ಪೆ ಬಲು ಬೇಗ, ಪಡವಿಯ ನಡೆಗಿಪ್ಪೆ ಬಲು ಬೇಗ. ಆ ಡಂಬದಳು ಹಿ ಬಿಂಬದಳು, ಆ ಡಂಬದಳು ಹಿ ಬಿಂಬದಳು ಝಿ ವಂತಕವ ಬಿಡು ಛಲವೇ. ಪರಲೆ ಹೋಗಿ ಬಲು ಸಡಗರದಿಂದ ಪಡಪಡೆ ಕೆಡುಕರೆ ಕಡಿ ಕಡಿದಿಡುವೆ, ಕಡಿ ಕಡಿದಿಡುವೆ, ಕಡಿ ಕಡಿದಿಡುವೆ, ಕಡಿ ಕಡಿದಿಡುವೆ. ಸಹೋದರರೇ, ಕೌರವರ ಗಮನ ಯುದ್ಧದಿಂದ ಸೋತ ನಾವು ಅರಣ್ಯವಾಸ ಅಜ್ಞಾತವಾಸ ಮುಗಿಸಿತಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿದ ಬಳಿಕ ಯುದ್ಧ ಮುಖದಿಂದ ತೆಗೆದುಕೊಳ್ಳಬೇಕಂತ ಹೇಳಿದ ಬಳಿಕ ಶ್ರೀ ವಾಸುದೇವನ ಸಹಾಯವನ್ನು ಪಡೆದೆವು. ಮುಂದೇನು ಮಾಡುವುದು? ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವ ರಾಜ ಈ ನಿಮ್ಮ ಉಚ್ಚತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ಉಂಡಿಸಿ ನಮ್ಮನ್ನೆಲ್ಲರನ್ನು ಕೊಲ್ಲಲೆಪ್ಪಿಸಿದ ಆ ವಿಜಯಂತಗಳೊಡನೆ ಎಂತವುದು ನಮಗೆ ಶಾಂತಿ. ಜೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಹಪಾರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ್ದ ಆ ನಯವಂಚಕನಲ್ಲಿ ಎಂತವುದು ನಮಗೆ ಶಾಂತಿ. ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ಧಾರೆ ತಮ್ಮೆಯ ನರೆಯದೆ ಬಾ ನನ್ನ ತೊಳೆದು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಣಗಿತ್ತು ಈ ನಿಮ್ಮ ಶಾಂತಿ? ಅಂದು ಎಲ್ಲಿ ಅಣಗಿತ್ತು ಈ ನಿಮ್ಮ ಶಾಂತಿ? ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ, ಸ್ಮರಿಸಿ ಫಲವಿಲ್ಲ. ಬಡ ಕುರುಕುಲವ ಕಡಿದಿಡುವೆಂತೋ ಧೂಳಪಡಿಸುವೆನೆ ಧರಣಿಯಳು ಅಗ್ರಜ. ಬಡ ಕುರುಕುಲವ ಕಡಿದಿಡುವೆಂತೋ ಧೂಳಪಡಿಸುವೆನೆ ಧರಣಿಯಳು. ಜನರ ಪುಡಲ ಕಡಿಗೆರಲು ಸಡಗರದಿ ಮಿಣುಗುತ್ತಿರುವೆನೋ ವಿಧ ವಿಧದೆ ಅಗ್ರಜ. ಜನರ ಒಡಲ ಕಡಿದಿಡಲು ಸಡಗರದಿ ಮಿಣುಗುತ್ತಿರುವೆನೋ ವಿಧ ವಿಧದೆ. ಮತಾಂಧ ಕುರುಕುಲ ವಿಧಾರಪೆ, ಮತಾಂಧ ಕುರುಕುಲ ವಿಧಾರಪೆ. ಬಡ ಕುರುಕುಲವ ಕಡಿದಿಡುವೆಂದು ಪಡಿಸುವೆನೆ ಧರಣಿಯಳು. ಧೂಳಪಡಿಸುವೆನೆ ಧರಣಿಯಳು, ಧೂಳಪಡಿಸುವೆನೆ ಧರಣಿಯಳು. ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮಗೆ ಶಾಂತಿ ಇಲ್ಲ ಅಗ್ರಜ, ನಮಗೆ ಶಾಂತಿ ಇಲ್ಲ. ಕಲ್ದ್ರೆ ಹೋಗ್ರಿ ಆ ಕಡೆ. ಅರ್ಜುನ, ಅರ್ಜುನ, ಇದಕ್ಕೆ ನಿನ್ನ ಅಭಿಮತವೇನು? ನೀವು ಅಣ್ಣ ಅಣ್ಣನು ಆದ ಅಗ್ರಜನ ಮಾತಿಗೆ ಪದರು ಉತ್ತರ ಹೇಳಬಾರದೆಂದು ಸುಮ್ಮನಿದ್ದರು. ನಿನ್ನ ಅಭಿಮತವೇ ನನ್ನ ಅಭಿಮತ ಅಗ್ರಜ. ಆಗಿದ್ದ ಪಕ್ಷದಲ್ಲಿ ಬಹಳ ಸಂತೋಷ. ಆವೇಶದ ಗುರಿ ತುದಿ ಮುಟ್ಟುವುದರಲ್ಲೂ ಇನ್ನು ಏನೇನು ಸಂಭವಿಸ್ತು ಬಲ್ಲವನ್ಯಾರು. ಅದಕ್ಕಾಗಿ ಶಾಂತಿ ಸಹನೆ ಇರಬೇಕು. ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ನಾವು ಸಂಪಾದಿಸಿರುವುದು ಅಪಮಾನವೇ ಹೊರತು ಕರಾಳ ಧೂಮಕೇತುವನಂತೆ ನಮ್ಮ ಮಸ್ತಕವನ್ನೇರಿ ನರ್ತಿಸುತ್ತಿರುವಾಗ ಇನ್ನೆಲ್ಲಿ ಉಳಿದಿದೆ ಶಾಂತಿ? ಇನ್ನೆಲ್ಲಿ ಉಳಿದಿದೆ ಶಾಂತಿ? ವೇದ
ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನಿನ್ನ ದಯದಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಸಹಿತ ವಿರಾಟ ನಗರದ ವಿರಾಟರಾಯನ ಪುತ್ರರೊಡನೆ ಅಭಿಮಾನ್ಯನ ವಿವಾಹವಾಯಿತು. ಮುಂದೇನು ಮಾಡುವುದು ಪರಮಾತ್ಮ? ಮುಂದೇನು ಮಾಡುವುದು? ನಿಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುವುದಷ್ಟೇ. ಸಂಧಿ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿದರೆ ಮುಂದೆ ಕಾರ್ಯಾನುಕೂಲವಾಗುವುದು. ಕೃಷ್ಣ ಗಣಪಾಪ ಸಮರ ಮಾನವದಹನ ನೋಡಲಾರೆನು ತಂದೆ ಭುಜಿಸಲಾರೆನು ಬಂಧು ಬಾಂಧವರ ರಕ್ತದ ರಸದೂಟ ಕೇಶವ ಮಾಧವ ಕದನವು ಬೇಡವುಗೆ ದಯಾನಿಧಿ ಅರ್ಜುನ! ಕದನವು ಬೇಡವುಗೆ ಸಂಧಿಯಿಂದ ಪಡೆಯುವ ರಾಜವ ಸಂಧಿಯಿಂದ ಪಡೆಯುವ ರಾಜವ ಅಂದವು ಸಾಕೈ ಅತಿಶಯವೇಗೆ ಅಂದವು ಸಾಕೈ ಅತಿಶಯವೇಗೆ ಸಮರದಿಂದ ಪಡೆಯುವ ರಾಜವ ಮರದಿಂದ ಪಡೆಯುವ ರಾಜವ ಶಾಂತದಿ ಬಾಳುವ ಮಾರ್ಗವು ತೋರೆ ಆರಗೈವುದು ಅಸಮದಯನಗೆ ಚಾಲಿಸಬೇಡೆಂದು ಬೇಡುವೆ ದೇವ ಚಾಲಿಸಬೇಡೆಂದು ಬೇಡುವೆ ದೇವ ಕಾರಗೈವುದು ಅಸಮದಯನಗೆ ಕದನವು ಬೇಡವುಗೆ ದಯಾನಿಧಿ ಕದನವು ಬೇಡವುಗೆ. ಪರಮಾತ್ಮ, ಕೇವಲ ನೆಲದಾಸೆಗಾಗಿ ಕುರು ಪಾಂಡವರು ಹೋರಾಡಿ ಮಡಿದರೆಂಬ ಅಪಕೀರ್ತಿ ನನಗೆ ಬರತಕ್ಕದ್ದು. ಒಬ್ಬ ಕೌರವನನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ ಪರಮಾತ್ಮ? ಅವರು ನನಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ನಮ್ಮ ಐವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಈ ಯುದ್ಧವನ್ನು ನಿಲ್ಲಿಸಿಬಿಡ್ತೀವಿ ಪರಮಾತ್ಮ. ಧರ್ಮನಂದನ, ನೀವು ಬಯಸುವ ಆ 5 ಊರುಗಳು ಯಾವುವು? ಇಂದ್ರಪ್ರಸ್ಥ, ಋತಪ್ರಸ್ಥ, ವಾರಣಾಸಿ, ವಾಸಂತಿ, ಜಯಂತಿ ಈ 5 ಗ್ರಾಮಗಳನ್ನು ಕೊಟ್ಟರೆ ಈ ಯುದ್ಧವನ್ನು ನಿಲ್ಲಿಸಿಬಿಡ್ತೀವಿ ಪರಮಾತ್ಮ. ಭೀಮಸೇನ, ಇದಕ್ಕೆ ನಿನ್ನ ಅಭಿಮತ? ಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ.
ಅದನ್ನು ಭೇದಿಸಿ ಮುನ್ನುಗ್ಗೋಡ ಬಂದರೆ ಮಾಥು ಎಂಬ ಭಾಷೆ ನಮ್ಮನ್ನು ಬಂಧಿಸಿದೆ. ಛೆ, ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಶತಗ್ರ ಏನಿದು? ಶತಗ್ರ ಬಲಸಕ್ತನಾದ ಈ ಭೀಮಸೇನನ ಬಾಯಿಂದ ಬರುವ ಮಾತುಗಳೇ ಇವು. ಕೃಷ್ಣ ಶಾಂತಿ ಇದೆ ಮಾಡುತ್ತಿರುವೆಯೋ ಬೆದರಿ ನೀನು ನಿಜ ಭೀಮಸೇನನೋ ಅಲ್ಲವೋ ಕೃಷ್ಣ ಎಂದು ಕಿವಿಯಲ್ಲಿ ಕೇಳದ ನೋಡದ ಶಾಂತಿ ಭಾವನೆ ಬಾಬಾ ವಾಯುನಂದನ ದೇವ ಅಂದು ಕುರುಸಭೆಯಲ್ಲಿ ನಿನ್ನ ಅರ್ಥಾಂಗಿ ಪಾಂಚಾಲಿಯ ಪರಾಭವಿಸುವ ವೇಳೆ ತೀವ್ರ ಕೋಪವೇಶದಿ ದುರ್ಯೋಧನನ ತೊಡೆಯೊಂಬುರಿನೆಂದು ತಂದ ದುರುಳ ದುಶ್ಯಾಸನನ ಹೃದಯಂ ಕೀಳ್ವೆನೆಂದು ಮಾಡಿದೆ. ಅದು ನಾನೇ ವೀರ ಪ್ರತಿಜ್ಞೆ ಮರತೆಯ ಅಂದು ಕಿರು ಸಮೂಹವನ್ನು ನೀನು ಒಬ್ಬನೇ ನಾಶ ಮಾಡುವನೆಂದು ಹೇಳಿದೆ. ಹೌದು ಕೃಷ್ಣ, ನಾನೇ ಈಗ ತಾನೇ ಸಂಧಿಗೆ ಸಮ್ಮತಿಸಿದ್ದೇನು ಎಂದು ಹೇಳಿದಲ್ಲ. ಮುರಹರಿ ಅಣಗಲಿ ನಿನ್ನಿ ಕುರುಹ ಕಂಠದ ಕರುಳು ಇರುವ ಬಿರುನುಡಿ ಕಣ್ಣೀರು ಕರೆದಿರು ಹೊಲ್ಲವೇ ನಿನ್ನಿ ಕಂಬನಿಗೆ ಬದಲಾಗಿ ಹಾಗೆ ಎಂಡಿನ ಕಣ್ಣಲ್ಲಿ ಶತಸಹಸ್ರಾರು ಮೆಡಿಕಂಬನೆಯನ್ನು ನಾ ತರಿಸುವೆ. ಕಾಲನೆ ಕೌರವನ ಬೆಂಬಲನಾಗಿ ನಿಲ್ಲಲಿ ಕಲಿಗಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನರ ದುಶ್ಯಾಸನೆಂಬ ದುಷ್ಟ ಕೀಟಗಳ ದುಶ್ಯಾಸನವನ್ನು ಬಗೆದು ಆತಕ್ಕೆ ದುರ್ಯೋಧನ ತಲೆನಿ ಪುಡಿಗೊಟ್ಟಿ ನೃಪತ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ನರಕಮರ್ದನ ಹೇಳನ್ನ ಬಿಮತ. ಗುಡಿ ಬಲೆ ಸೂನತೆ ಕುಲ ಹೇಡಿಗಳನ್ನು ಸೆಳ ತಂದು ರಣಕ್ಕೆ ತಲೆಗಳನ್ನು ಕೊಳನು ಕೆಡವಿರಣ ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ. ಬಲೆ ಸೂನತೆ ಕುಲ ಹೇಡಿಗಳನ್ನು ಸೆಳ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಗಳನು ಕೆಡವಿರಣ ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ. ಪಾಂಡವರ ರಚಿಯ ಕುರುಬನ್ನು ಮುಟ್ಟಿದ ಪಂಡ ಕೌರವರ ಗುಂಡಿಗೆ ಸೀಳಿ ಕೃಷ್ಣ ಪಾಂಡವರ ರಚಿಯ ಕುರುಬನ್ನು ಮುಟ್ಟಿದ ಪಂಡ ಕೌರವರ ಗುಂಡಿಗೆ ಸೀಳಿ ತನ್ನ ಎಲುಬುಗಳ ತುಂಡರಿಸಿ ಕಂಡಿ ಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣ ಕಂಡಿ ಗೌತಣವ ಮಾಡಿಸುವೆ. ಸೂನತೆ ಕುಲ ಹೇಡಿಗಳ ಬಂದು ರಣಕ್ಕೆ ತಲೆಗಳನ್ನು ಕೊತ್ತಿ ಎಡಗಳನ್ನು ಕೆಡವಿರಣ ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ. ಅಪಮಾನ ಅಪಮಾನ ಸಹಿಸಲಾರದ ಅಪಮಾನ. ಈ ಗದಾದಂಡಕ್ಕೆ ಆಹುತಿ ಆವುದು ಒಂದೇ ದಾರಿ. ಇದು ನನ್ನ ಮಸ್ತಕವನ್ನು ನಿನಗೆ ಅರ್ಪಿಸುತ್ತಿದ್ದೀನಿ. ಭೇದಿಸು ಎನ್ನ ಮಸ್ತಕವನ್ನು. ಭೀಮಸೇನ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ? ಛೇ ಸಹೋದರ ಪಾರ್ಥ, ಈ ಪರಮಾತ್ಮನು ಭೀಮನ ಮನಸ್ಸನ್ನು ಅರಿತು ಅರಿದವನಂತೆ ಕೋಪಾವೇಶವನ್ನು ಉಂಟು ಮಾಡಿದನು. ಇದಕ್ಕೆ ಪ್ರಥಮಾನ ಕಾರಣನು ನಾನು. ವಾಯಜೂದದೊಳು ಸಕಲ ಸಾಮ್ರಾಜ್ಯವು ಸೋತೆ ನಾನು, ಪರಮ ಪದುರತಿ ಪಾಂಚಾಲಿಯ ಪರಾಪಗೆ ಕಾರಣನು ನಾನು, ನಿಲ್ಲಲು ನೆಲೆಯಿಲ್ಲದೆ ವನವಾಸಕ್ಕೆ ಕಾರಣನು ನಾನು, ಶಾಂತಿ ಧರ್ಮ
ಸಂಧಾನ ಪ್ರಯತ್ನವ ನಾನು ಮಾಡಿದೆ. ಇಂಥ ಪಾತಕಿಯಾದ ಈ ನನ್ನ ಶಿರವ ಹರಿಸಬಾರದೆ ಈಗದ ದಂಡ. ಪಾಂಡವಗ್ರಜ, ನಾನು ಸುಮ್ಮನೆ ಆಸೆ ಮಾಡಿದ ಮಾತ್ರಕ್ಕೆ ನಿಮ್ಮ ನಡೆದೇ ಬೇರೆ ಆಯ್ತಲ್ಲ. ಈ ಭೀಮಸೇನನ ಭುಜಬಲದ ಪರಾಕ್ರಮವನ್ನು ನಾನೇನು ಅರಿಯದವನೇ? ಸಂದನಂ ಸಾಯಿಸಿದ ಬಲವಿತನ್ಯಾರೋ, ಬಕಜರ ಸಂದನಂ ಸಾಯಿಸಿದ ಬಲವಿತನ್ಯಾರೋ? ನಾನೇ ಕೃಷ್ಣ, ನಾನೇ. ಈ ಸಲ ಅನ್ನವನ್ನು ತಿಂದು ಜೀವಿಸಿದ ವೀರನ್ಯಾರೋ? ಅದು ನಾನೇ. ಕಾಲ ಮೃತ್ಯು ಯಾರೋ? ಈ ಭೀಮಸೇನನೊಬ್ಬನಲ್ಲವೇ ಪಾಂಡವಗ್ರಜ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಭಕ್ತ ಜನ ಮಂದಾರ ಪವರೋಗ್ಯ ಸತ್ಯ ಮೀರಿದ ದೈವ ಈ ಕೋಪವೇಗೆ ಅಪರಾಧ ಮಾಡಿಲ್ಲ ಕುರ್ತೋರ ಶೇಷ ಸ್ವಲ್ಪ ಸಯನ ಕೃಷ್ಣ ಪರಮಾತ್ಮ ದುರುಳ ವೈರಿಗಳ ಶಿರವನ್ನು ಒರೆಸಲು ಪಡತೊಟ್ಟೆ. ಆ ಕಲಿಕರ್ಣನ ಶಿರವನ್ನು ಕತ್ತರಿಸುವಲು ಪಡತೊಟ್ಟೆ. ಆದರೆ ಸತ್ಯದ ನುಡಿಗೆ ಸಿಕ್ಕಿ ಶಿರಬಾಗಿ ನಿಂತಿರುವೆ. ಬಿಗಿ ಇಲ್ಲ, ಏನು ಮಾಡಲಿ ಮಾಧವ? ಸರಿ ಸರಿ, ನಿಮ್ಮ ಪ್ರತಿನಿಧಿಯಾಗಿ ಹೋಗುವುದೇ ನನ್ನ ಮುಖ್ಯ ಕರ್ತವ್ಯ. ನಾನಿನ್ನು ಬರಲೇ? ಅಣ್ಣ ಕೃಷ್ಣ, ಈ ತಂಗಿಯನ್ನು ಮರೆತು ಹೋಗುತ್ತಿರುವೆಯಾ ಮಾಧವ? ತಂಗಿ, ಭಾವಕ ಪುತ್ರಿ, ಮುಖ್ಯವಾಗಿ ನಿನ್ನನ್ನೂ ಮರೆತಿದ್ದೆ ತಂಗಿ. ಸಂಧಿಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನಮ್ಮ? ಅಣ್ಣ, ದಾರಿ ಕಾಣದೆ ಪರಿತಸಿರುವೆನಯ್ಯ ಜಗದಾಧರನೆ ಶ್ರೀ ವಾಸುದೇವನೆ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ಜಗದಾಧರನೆ ಶ್ರೀ ವಾಸುದೇವನೆ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ. ಪರಮಾತ್ಮ ಕೃಷ್ಣ, ಸಹೋದರಿ, ಬಾಳಲಿ ಬೆಂದೆ ಮಗುವಿನ ನೊಂದೆ, ಬಾಳಲಿ ಬೆಂದೆ ಮಗುವಿನ ನೊಂದೆ, ಕಷ್ಟವ ಪಡಲಾರಿಲ್ಲ ಸ್ವಾಮಿ, ಕಷ್ಟವ ಪಡಲಾರಿಲ್ಲ. ಬಾಳಲಿ ಬೆಂದೆ ಮಗುವಿನ ನೊಂದೆ, ಕಷ್ಟವ ಪಡಲಾರಿಲ್ಲ ಸ್ವಾಮಿ, ಕಷ್ಟವ ಪಡಲಾರಿಲ್ಲ. ಸೃಷ್ಟಿಯೊಳಗೆ ಕೃಷ್ಣ, ಸಹೋದರಿ, ಮಾಧವ ಮಾಧವ ಸ್ವಾಮಿ, ಸೃಷ್ಟಿಯೊಳಗೆ
ದುಶಾಸನನು ತುಂಬಿದ ಸಭೆಯಲ್ಲಿ ನನಗಷ್ಟೊಂದು ಅವಮಾನ ಪಡಿಸಿದನಲ್ಲ ಅಣ್ಣ. ಈ ನನ್ನ ಪತಿಗಳು ವೀರಪತಿಗಳು. ನಿಲ್ಲಿಸಿ ಸ್ವಾಮಿ. ಅಣ್ಣ, ಈ ಧರ್ಮಪುತ್ರನು ಧರ್ಮ 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 ಮಹಾಧರ್ಮ ಪ್ರಭು, ಧರ್ಮಕ್ಕಾಗಿ ಅಂಬಲಿಸುವ ಮಹಾಧರ್ಮ ಪ್ರಭು. ಇವರು ನನ್ನ ಪತಿದೇವರು. ಇನ್ನು ಈ ನನ್ನ ಪತಿಯಾದ ಭೀಮನು ಬಂಡಿ ಕೋಳನ್ನು ತಿಂದು ಬಂಡ ಬಾಕನನ್ನು ಕೊಂದ ಮಹಾಪ್ರಜೆ. ಪ್ರಾಣೇಶ್ವರ, ನಿನಗೇಕೆ ಈ ಗದಾ ದಂಡ? ಬಿಸಾಕಿ ಕೈಯಲ್ಲಿ ಒಂದು ಸೌಟನ್ನಾದರೂ ಹಿಡಿಯಬಾರದೆ? ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿನಗೇಕೆ ಈ ಬಿಲ್ಲು, ಆ ಗಾಂಡೀವ, ಈ ಬಳೆಯನ್ನು ತೊಟ್ಟು ಈ ನನ್ನ ಸೀರೆಯನ್ನುಟ್ಟು ಆ ಮೂಲೆಯಲ್ಲಿ ಕುಳಿತುಕೊಳ್ಳಬಾರದೆ? ನಾಚಿಕೆಗೇಡು. ನೀವಾ ನನ್ನ ಪತಿಗಳು? ಸಾಕು, ನಿಲ್ಲಿಸಿ. ಅಣ್ಣ, ನನಗೆ ಈ ಸಂಧಿ ಸಮ್ಮತವಿಲ್ಲ. ನೀನೇ ನನಗೆ ಆಜ್ಞೆಯನ್ನು ಕೊಡು. ನಾನೇ ರಣಮಾರಿಯಾಗಿ ಹೋಗಿ ಆ ಕೌರವರೊಡನೆ ಯುದ್ಧ ಮಾಡಿ ಕಾದಾಡಿ ಹೋರಾಡಿ ಮಡಿಯುವೆ. ಇಲ್ಲದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಈ ನನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುವನು. ನನಗೆ ಈ ಸಂಧಿ ಸಮ್ಮತವಿಲ್ಲ. ಕೌರವನ ಬಾಳು ಕೆಡಿಸುವೆ, ತೋಳು ನಡೆಸುವ ಪತಿಯೇ. ಕೌರವನ ಬಾಳು ಕೆಡಿಸುವೆ, ತೋಳು ನೀಸುವ ಪತಿಯೇ. ಸೈರಿಸೆ ಈ ಪರಿಯನ್ನು, ದುರುದೊಳು ಸೈರಿಸೆ ಈ ಪರಿಯನ್ನು. ದುರುದೊಳಿಗದೆ ಕುರುಕುಲವೆಲ್ಲವ ಸದ ಪಡೆಯುವ ನಂಕೋಂತೆಯೇ. ದುರುದೊಳಿಗದೆ ಕುರುಕುಲವೆಲ್ಲವ ಸದ ಪಡೆಯುವ ನಂಕೋಂತೆಯೇ. ದುರುಳ ಕೌರವನ ಸಿಗಿದು ಬಗೆದುನ, ಸೈರಿಸೆ ಈ ಪರಿಯನ್ನು. ದುರುದೊಳು ಸೈರಿಸೆ ಈ ಪರಿಯನ್ನು. ನರಕ ಮರ್ದನ, ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಬಿಡು. ಕಾರ್ಮೋಡ ಗುಡಿಗಿ ಕೆರಳಲೆ ಈ ಭೂಮಿ ನಡಿಗೆ ಬಿರಿಯಲ್ ಹುಟ್ಟಿದ ಬಸದಲ್ಲಿ ಸಪ್ತ ಸಾಗರ ಕೋರ್ಕರಿಯಲಿ. ಕಾರ್ಮೋಡ ಗುಡಿಗಿ ಕೆರಳಲೆ ಈ ಭೂಮಿ ನಡಿಗೆ ಬಿರಿಯಲ್ ಹುಟ್ಟಿದ ಬಸದಲ್ಲಿ ಸಪ್ತ ಸಾಗರ ಕೋರ್ಕರಿಯಲಿ. ಕಡಿಯದ ಬಿಡನು ಕ್ರಿಸ್ತ, ಕುರುವರ ಶಿರವನ್ನು ಕಡಿಯದ ಬಿಡನು. ಕರುಣಿ ಗಂತದಲ್ಲಿ ಒಳಗೆ ವಿಜಯವ ಕುರುಕುಲವ ಕಡಿದಿಡುವೆ. ಪೂರ್ಣ ಕೌರವನ ಪರಿವಿಧದಲ್ಲಿ ಕೋಡೋಡ ಗುಡಿಗಿ ಕೆರಳ ಈ ಭೂಮಿ ನಡಿಗೆ ಬಿರಿಯಲಿ ಹುಟ್ಟಿದ ಬಸದಲ್ಲಿ ಸಪ್ತ ಸಾಗರ ಓರ್ಕರಿಯಲಿ. ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಪಾಂಚಾಲಿ, ಇದ್ದದಂತೆ ಶಾಂತಿಯ ರಕ್ಷಣೆ ಕ್ಷತ್ರಿಯರ ಪ್ರಥಮ ಕರ್ತವ್ಯ. ಅದಕ್ಕಾಗಿ ನೀನು ನಮಗಾಗಿ ದುಃಖಿಸಬೇಕಾಗಿದೆ. ಸಂಧಿಗಾದ ಪ್ರಯತ್ನ. ದಯ ತೋರು ಮಾಧವ, ಕರುಣಿಸಿ ಕೃಪೆ ತೋರು ತಂದೆ. ದಯ ತೋರು ಮಾಧವ, ಕರುಣಿಸಿ ಕೃಪೆ ತೋರು ತಂದೆ. ಮಾಧವ ನಿನ್ನ ಮಾಯ ನಾಟಕ, ಮಾಧವ ನಿನ್ನ ಮಾಯ ನಾಟಕ. ದಯ ತೋರು ಮಾಧವ, ಕರುಣಿಸಿ ಕೃಪೆ ತೋರು ತಂದೆ. ಪಾಂಡವ ಜೀವನ ಸಾರ್ಥಕಗೊಳಿಸೋ, ಪಾಂಡವ ಜೀವನ
ಅನುದಿನ ನಿನ್ನ ನಾಮ ಭಜಿಸುವೆ ದೇವ ದಯ ತೋರು ಮಾಧವ ಕರುಣಿಸಿ ಕೃಪೆ ತೋರು ತಂದೆ ಮಾಧವ ನಿನ್ನ ಮಾಯ ನಾಟಕ ಮಾಧವ ನಿನ್ನ ಮಾಯ ನಾಟಕ ದಯ ತೋರು ಮಾಧವ ಕರುಣಿಸಿ ಕೃಪೆ ತೋರು ತಂದೆ ಕೃಷ್ಣ ಪರಮಾತ್ಮ ನಿನ್ನಿಚ್ಛದಂತೆ ಮಾಡು ಪರಮಾತ್ಮ. ಆಗಲಿ ಧರ್ಮನಂದ. ಅಣ್ಣ ಸಹೋದರಿ ದಯಮಾಡಿ ಧರ್ಮಪುತ್ರನ ಮಾತನ್ನು ಕೇಳಿ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ನಿನ್ನಲ್ಲಿ ನಾನು ಸೆರೆಗೊಡ್ಡಿ ಬೇಡುವೆನು ಪರಮಾತ್ಮ. ತಂಗಿ ಚಿಂತಿಸದಿರೋ ದ್ರುಪದೆ ಪತಿದೆ ನೀಡುವೆ ಅಭಯವನ್ನು ಮುದದೆ ಚಿಂತಿಸದಿರೋ ದ್ರುಪದೆ. ಸಹೋದರಿ ಸದಯದ ಆತ್ಮದ ಅಂತರ್ಯ ತಿಳಿಯದೆ ಸಹೋದರಿ ಸದಯದ ಆತ್ಮದ ಅಂತರ್ಯ ತಿಳಿಯದೆ ನಡೆಸುವೆ ತಂಗಿ ನಿನ್ನಯ ಜಪತ ನಡೆಸುವೆ ತಂಗಿ ನಿನ್ನಯ ಜಪತ ಸುರನ ದೌರ್ಜನ್ಯ ಅಡಗಿದೆ ರಣದಿ. ಸಹೋದರಿ ದುರುಳರ ದೌರ್ಜನ್ಯ ಅಡಗಿದೆ ರಣದಿ ಬಿಚ್ಚಿದ ಕೇಶವ ಕಟ್ಟಿಸುವೆ ರಣದಿ. ಸಹೋದರಿ ಬಿಚ್ಚಿದ ಕೇಶವ ಕಟ್ಟಿಸುವೆ ರಣದಿ ಚಿಂತಿಸದಿರೋ ದ್ರುಪದೆ ಪತಿತೆ ನೀಡುವೆ ಅಭಯವನ್ನು ಮುದದೆ ಚಿಂತಿಸದಿರೋ ದ್ರುಪದೆ. ತಂಗಿ ನಿನ್ನಾಣಿಗೂ ಮಾತೆ ದೇವಗಾಣಿಗೂ ನಾನು ನಿನ್ನಂತೆ ಎಂದು ಭಾವಿಸು. ಆ ದುರ್ಯೋಧನನ್ನು ಗಣಿಕಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಒಪ್ಪದೇ ಹೋದರೂ ನಾನೇ ಸ್ವತಃ ನಿಂತು ಯುದ್ಧವನ್ನು ಮಾಡಿ ನಿನ್ನ ಬಿಚ್ಚದ ಕೇಸ ರಾಶಿಗಳನ್ನು ಕಟ್ಟಿಸುವೆನು. ಕೃಷ್ಣ ನಿನ್ನನ್ನೇ ನಂಬಿರುವೆನು. ನಿನಗಿನ್ನು ದಯ ಬಾರದೆ ದೇವನೇ ದಯಾಮಯ ನಿನಗಿನ್ನು ದಯ ಬಾರದೆ ದೇವನೇ ದಯಾಮಯ ಭಕ್ತರ ಪರಿಪಾಲಿಸೋ ಪರಮಾತ್ಮ. ನಿನ್ನನೆ ಬಲದಲ್ಲಿ ನಂಬಿದನಯ್ಯ ಸಹೋದರಿ ನಿನ್ನನೆ ಬಲದಲ್ಲಿ ನಂಬಿದನಯ್ಯ ನಮ್ಮನ ಪಾಲಿಸು ದೇವಾದಿ ದೇವ. ಸಹೋದರಿ ನಮ್ಮನು ಪಾಲಿಸು ದೇವಾದಿ ದೇವ ನಿನಗೆನು ದಯ ಬಾರದೆ ದೇವನೇ ದಯಾಮಯ ಭಕ್ತರ ಮೊರೆ ಆಲಿಸೋ ಆಲಿಸೋ ಆಲಿಸೋ. ಬನ್ನಿ ಸ್ವಾಮಿ. ರಮಣನೆ ಪಾಮೇಯ ರಮಣನೆ ಕಮಲ ಕಾಯೋ ಕೃಷ್ಣ. ಪರಮಾತ್ಮ ತಂದೆ ಪಾಮೇಯ ರಮಣನೆ ಪಾಮೇಯ ರಮಣನೆ ಕಮಲ ಕಾಯೋ
ಕೃಷ್ಣ ಪರಮಾತ್ಮ ತ್ರಿರೂಪಣಿ ಲೋಲ ನಿರಜಮಾಲ ದೇವಾ ತ್ರಿರೂಪಣಿ ಲೋಲ ನಿರಜಮಾಲ ನಿಜ ಗುಣ ಸೇಲ ನಿರ್ಗುಣ ಮಾಲ ನಿಜ ಗುಣ ಸೇಲ ನಿರ್ಗುಣ ಮಾಲ ಪಾಮೇಯ ರಮಣನೆ ಪಾಮೇಯ ರಮಣನೆ ಜಮಾಲ ಕಾಯೋ ಕೃಷ್ಣ ಪರಮಾತ್ಮ ಭಕ್ತಾರ್ನ ಪಯಯುವ ಮುಕ್ತಿ ವಿದಾಯಕನೇ ದೇವಾ ಭಕ್ತಾರ್ನ ಪಯಯುವ ಮುಕ್ತಿ ವಿದಾಯಕನೇ ಮೋಕ್ಷವ ಕರುಣಿಸು ಭಕ್ತಾರ್ನ ದೀನನೇ ಮೋಕ್ಷವ ಕರುಣಿಸು ಭಕ್ತಾರ್ನ ದೀನನೇ ಪಾಮೇಯ ರಮಣನೆ ಪಾಮೇಯ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಎಂದು ಲಭಿಸುವುದೋ ಎಂದು ಜಪ ತಪಸ್ಸುಗಳನ್ನು ಮಾಡಿ ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ ಅಸಮರ್ಥನು ಹಾಲಿನಿಂದ ಅಭಿಷೇಕ ಮಾಡೋಣಂದ್ರೆ ಕ್ಷೀರ ಮಾರ್ತನೆ ಪೌಲಸಿರುವೆ ಪರಮಾತ್ಮ ಫಲಾದಿಗಳಿಂದ ನೈವೇದ್ಯವನ್ನು ಮಾಡೋಣಂದ್ರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ ಪರಮಾತ್ಮ ಹೋಗಲಿ ಕನಕಾಂಬರದಿಂದಾಗಲಿ ತೊಡಸಿ ನಿನ್ನನ್ನು ಮೆಚ್ಚಿಸೋನೆಂದರೆ ಕನಕಾಧಿಪತಿಯಾದ ಆ ಲಕ್ಷ್ಮೀದೇವಿಗೆ ನೀನೇ ಪತಿಯಾಗಿರುವೆ ಹೀಗಿರುವಲ್ಲಿ ಯಾವುದೇ ಮಾರ್ಗವೂ ಕಾಣದೆ ಈ ಅನಾಥನಿಗೆ ಒಂದೇ ಒಂದು ಮಾರ್ಗ ಅದು ಯಾವುದೆಂದರೆ ಅದೇ ನಿನ್ನಯ ಭಕ್ತಿ ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಿಂದ ಕಾಲವನ್ನು ಕಳೆಯುತ್ತೇನೆ ಪರಮಾತ್ಮ ಇಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವನ ಬಲಿ ಬರುವಾಗ ದೀನನಾದ ನನ್ನ ಮನೆಗೊಂದು ಸಾರಿ ಬಂದು ದರ್ಶನವನ್ನು ಕೊಟ್ಟು ಹೋಗಲಾರೆಯ ತಂದೆ ನಿನಗಾಗಿ ನಿನ್ನ ಸತ್ಕಾರಕ್ಕಾಗಿ ಪಂಚ ಪಕ್ಷ ಪರಮಾನಾದಿಗಳು ಸಿದ್ಧಪಡಿಸಿದರು ಆ ದುರ್ಯೋಧನಾದಿಗಳು ಆದರೆ ಈ ಭಕ್ತ ಎಂದಿನಂತೆ ಇಂದು ಸ್ವಲ್ಪ ಕ್ಷೀರವಿರುವುದು ಅದನ್ನೇ ತಮಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವೆನು ಪರಮಾತ್ಮ ಇದೋ ನಿನಗರ್ಪಿತವಾಗಲಿ ಕೃಷ್ಣಾರ್ಪಣವಸ್ತು ಪರಮಾತ್ಮ ತಂದೆ ದೇವಾ ಮೊರೆ ಕೇಳಿ ನೀ ಬಾರಯ್ಯ ಸೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ದೇ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಆತನ ಮೊರೆ ಆಲಿಸಿ ಸೌರಿ ಆತನ ಮೊರೆ ಆಲಿಸಿ ಪರಮಾತ್ಮ ರೂಪುಣಿ ಲೋಲ ವಾರಿ ಜಮಾಲ ದೇವಾ ರೂಪುಣಿ ಲೋಲ ವಾರಿ ಜಮಾಲ ವರಗುಣ ತೇಲ ವಸುದೇವ ಬಾಲ ಪರಮಾತ್ಮ ತಂದೆ ವರಗುಣ ಸೇಲ ವಸುದೇವ ಬಾಲ ಬನ್ನಿಸಲಹುದ ನಿನ್ನಯ ಮಹಿಮೆ ಕೃಷ್ಣ ಕೃಷ್ಣ ಪರಮಾತ್ಮ ಬನ್ನಿಸಲಹುದೇ
ನಿನ್ನಯ ಮಹಿಮೆ ಪರಮಾತ್ಮ ಬನ್ನಿಸಲಹುದೇ ನಿನ್ನಯ ಮಹಿಮೆ ಸರಸಿದ ದೋದರ ಜಗದೋದರ ಪರಮಾತ್ಮ ಸರಸಿದ ದೋದರ ಜಗದೋದರ ಮೊರೆ ಕೇಳಿ ನೀ ಬಾರೆಯ ಪುರಾಹರಿ ವಾಸನ ಮೊರೆ ಹಾಲಿಸಿ ಸೌರಿ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಪರಮಾತ್ಮ ಈ ನಿನ್ನ ಮೇಲೆ ದಯ ತೋರಿ ಇನ್ನೂ ಕುಟಯ ಪರಮಾತ್ಮ ನಿನ್ನ ಪಾದದ ಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು ದೇವ ಪಾವನವಾಯಿತು ಪರಮಾತ್ಮ ಪ್ರಥಮ ವಂದನಮಯ್ಯ ಪರಮ ಪುರುಷ ದಶವಂದನಮಯ್ಯ ದಶಾವತಾರ ಪುರುಷ ಶತವಂದನಮಯ್ಯ ಶತಪತ್ರಗಳ ನೇತ್ರ ಸಹಸ್ರವಂದನಮಯ್ಯ ಸರಸಿದಾಕ್ಷ ಲಕ್ಷವಂದನಮಯ್ಯ ಲಕ್ಷ್ಮೀ ರಮಣ ಕೋಟಿವಂದನಮಯ್ಯ ಗೋವಿದಯ ಹರಸ ಮುಕ್ಕೋಟಿ ವಂದನಮಯ್ಯ ಮುಜಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ಇದ್ರ ಇದ್ರ ಪರಮಾತ್ಮ ಇದ್ರ ಇದ್ರ ದೀನರನ್ನು ಕಾಪಾಡಲು ದೇವರೇ ಅನಯ್ಯ ದೇವರನ್ನು ನಂಬಿದವನು ಎಂದಿಗೂ ಕೆಡಲಿಲ್ಲ. ವೈದ್ಯನಿಗೆ ಔಷಧವೋ ಹಸುವಿಗೆ ಹಣ್ಣವೋ ಪರಮಾತ್ಮನ ಧ್ಯಾನಿಸಿರಯ್ಯ ನೀವು ಪರಮಾತ್ಮ ಪರಮಾತ್ಮ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ದೀನರನ್ನು ಕಾಪಾಡಲು ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಪರಮಾತ್ಮ ನಮ್ಮ ಬಾಳಿನ ಬಂದು ನೀನೆಯ ಎದುರು ನೋಡು ಕಣ್ಣಿನಲ್ಲಿ ಕಂಡೇನೆಯ ಪರಮಾತ್ಮ ನಮ್ಮ ಬಾಳಿನ ಬಂದು ನೀನೆಯ ಎದುರು ನೋಡು ಕಣ್ಣಿನಲ್ಲಿ ಕಂಡೇನೆಯ ಬಂದು ಹೊರಮರೆ ಆಲಿಸುವ ಬಂದು ನೀನೆ ಬೇಡಿದವರ ಬೆಳಕೊಡುವ ವರದನು ನೀನೆ ಅಜ್ಞಾನ ಕತ್ತಲಿಗೆ ಜ್ಯೋತಿಯು ನೀನೆ ಅನ್ಯಾಯವು ಅರಿಸುವಂತ
ನಿನ್ನ ಭಾಗ್ಯವನ್ನು ಪಡೆದ ನಾನೇ ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ವಿದ್ರ, ಹಸಿವು ಬಾಯಾರಿಕೆಯಿಂದ ನಾನು ಇಲ್ಲಿಗೆ ಬಂದರೆ ನನ್ನನ್ನು ಉಳುತ್ತಾ ನಿಂತು ಬಿಟ್ಟಿಯಲ್ಲ. ಪರಮಾತ್ಮ, ಸಕಲ ಚರಾಚರ ಜೀವರಾಶಿಗಳ ಹಣೆ ಬರವನ್ನು ಬರೆಯುವ ಬ್ರಹ್ಮನೇ, ನಿನ್ನ ವಕ್ಷಸ್ಥಲಲ್ಲಿರುವಾಗ ನಿನ್ನ ಹಣೆ ಬರವನ್ನು ಬರೆಯುವರು ಯಾರು ತಂದೆ? ವಿದ್ರ, ಬಹಳವಾಗಿ ಅಷ್ಟು ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದ್ರ. ಪರಮಾತ್ಮ, 14 ಲೋಕಗಳು ನಿನ್ನ ಉದರದಲ್ಲೇ ಅಡಗಿಸಿಕೊಂಡಿರುವಾಗ ನೀನೇ ಹಸಿದರೆ ಪರಮಾತ್ಮ ನಾನೇನು ಕೊಡಬಲ್ಲೆ ದೇವಾ? ವಿದ್ರ, ಮಾತಿನಲ್ಲಿ ಮಂತ್ರ ಹಾಕುವೆಯೋ ಅಥವಾ ಈ ಹಸಿದ ಹೊಟ್ಟೆಗೆ ಏನಾದರೂ ಆಹಾರ ಕೊಡುವೆ? ಪರಮಾತ್ಮ, ನನ್ನಲ್ಲಿ ವಂಚನೆಯೇ ಪ್ರಭು. ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ತಮಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಕುಡಿದನಲ್ಲ ಪರಮಾತ್ಮ. ವಿದ್ರ, ನನಗೆ ಸಮರ್ಪಿಸಿದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಹಾಲು ಇರಲೇಬೇಕಲ್ಲವಾ? ಪರಮಾತ್ಮ, ಆ ಪಾತ್ರೆಯಲ್ಲಿನ ಕ್ಷೀರವು ನಿನ್ನ ತುದಿಯ ಮ್ಯಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವಾ. ವಿದ್ರ, ಎಲ್ಲಿ ಅದನ್ನೇ ಕೊಡು ವಿದ್ರ. ಪರಮಾತ್ಮ, ತೆಗೆದುಕೋ ದೇವಾ. ವಿದ್ರ, ಕ್ಷೀರ ಸಾಗರವನ್ನೇ ಮನೆಯಲ್ಲಿ ತುಂಬಿಟ್ಟುಕೊಂಡು ಇಲ್ಲ ಎಂದು ಹೇಳಿವೆಯಲ್ಲ. ಪರಮಾತ್ಮ, ಧನ್ಯನಾದನು ಪ್ರಭು, ಧನ್ಯನಾದನು ಪರಮಾತ್ಮ. ವಿದುರ ಭಕ್ತವರಣ್ಯ ವಿದುರ. ವಿದುರ, ಪರಮಾತ್ಮ, ಮಾನವ ಗುಣ ಗಂಭೀರ ವಿದುರ, ಮಾನವ ಗುಣ ಗಂಭೀರ ವಿದುರ, ಬಲ್ಲೆ ನಿನಯ ಮನವ ವಿದುರ, ಬಲ್ಲೆ ನಿನಯ ಮನವ ವಿದುರ. ಹೌದಾ ದೇವಾ? ವಿದುರ, ಪರಮಾತ್ಮ, ಪಡಿಲಿಯೋ ಭಕ್ತ ಶಿರೋಮಣಿ ನೀನೆ. ಹೌದಾ ದೇವಾ? ವಿದುರ, ಪರಮಾತ್ಮ, ಪಡಿಲಿಯೋ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನಯ ಮನವ ವಿದುರ, ಬಲ್ಲೆ ನಿನಯ ಮನವ ವಿದುರ. ಪರಮಾತ್ಮ, ಭಕ್ತಿಯ ಪಾಜದೆ ಗೀತವನ್ನೊಲಿಸದೆ. ಹೌದಾ ದೇವಾ? ಭಕ್ತಿಯ ಪಾಜದೆ ಗೀತವನ್ನೊಲಿಸದೆ, ಯಾತ ಪದರು ಮನ ಈತಲೆ ಬಾರುವುದು. ಯಾತ ಪದರು ಮನ ಈತಲೆ ಬಾರುವುದು, ಬಲ್ಲೆ ನಿನಯ ಮನವ ವಿದುರ, ಬಲ್ಲೆ ನಿನಯ ಮನವ ಹೌದಾ ದೇವಾ? ಜಗತ್ತನೆಂದೆನಿಸಿದ ಮತ್ತೆ ಸುಯೋಧನ. ಹೌದಾ ದೇವಾ? ಜಗತ್ತನೆಂದೆನಿಸಿದ ಮತ್ತೆ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮ ನೆನಪನೆ. ಹೌದಾ ದೇವಾ? ವಿದ್ರ, ಭಕ್ತನೇ ನಿನಗಿಂತ ಉತ್ತಮ ನೆನಪನೆ, ಬಲ್ಲೆ ನಿನಯ ಮನವ ವಿದುರ, ಬಲ್ಲೆ ನಿನಯ ಮನವ ವಿದುರ. ವಿದುರ, ಪರಮಾತ್ಮ, ಪರಮಾತ್ಮ, ಮುಕುಂದ, ಬ್ರಹ್ಮಾದಿ ಮಂದಿ ವಕ್ಷಸ್ಥಲವಾದ ಆ ಜಗನ್ಮಾತೆಯು ಕೂಡ ನಿನ್ನ ರೂಪ ನಿರೀಕ್ಷೆಯಲ್ಲಿ ಮುಕ್ತಲಾದನು ಪ್ರಭು. ಇಷ್ಟು ಮಾತುಗಳಿಂದ ಇಲ್ಲದನ್ನು ಸೃಷ್ಟಿಸಬಲ್ಲೆ, ಇರುವುದನ್ನು ನಾಶ ಮಾಡಬಲ್ಲೆ. ನಿನ್ನದು ಎಂತಹ ಅದ್ಭುತವಯ್ಯ. ಜಯ ಪಾಂಡುರಂಗ ಪ್ರಭು ವಿಠಲ. ಪರಮಾತ್ಮ, ಜಯ ಪಾಂಡುರಂಗ
मन्नी कुछ करुणा तरगा रंगा रंगा परमात्मा वीरमणि कुछ करुणा तरंगा मंगल कर कर महिमा तरंगा मंगल कर कर महिमा तरंगा आज दीन जन बलरंग परमात्मा आज दीन जन बलरंग जगदोदर प्रभु जय पांडुरंग प्रभु विठल जगदोदर प्रभु विठल पांडुरंग विठल पंढरीनाथ विठल पंढरीनाथ रंगा 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 ಪರಮಾತ್ಮ ಇನ್ನು ಅದ್ಭುತವೇ ಅದ್ಭುತವಯ್ಯ. ವಿದುರ, ನಮ್ಮ ಸೋದರತ್ತಿಯಾದ ಕುಂತಿದೇವಿಯೊಡನೆ ಅತಿ ಏಕಾಂತದಿಂದ ಒಂದು ವಿಚಾರವನ್ನು ಮಾತನಾಡಿಕೊಂಡು ಬರುವೆನು. ನೀನು ದುರ್ಯೋಧನನ ರಾಜ್ಯಸಭೆಗೆ ನಡಿ, ಅಲ್ಲಿ ಒಂದು ವಿಶೇಷವಾದ ಸಂಗತಿ ನಡೆಯುವುದು, ನೀನು ನೋಡುವಂತೆ. ಪರಮಾತ್ಮ, ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ಮಹಾಪುಣ್ಯ ಉಂಟೆ ದೇವ, ಆಗಬಹುದು ತಂದೆ. ಬ್ರಹ್ಮಾಂಡ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ಪರಮಾತ್ಮ ಸಾಗರಾಚಯನ ಸಾಗರಾಚಯನ
ಅಪರ್ಣೀಶ.